ಕರೆಕ್ಟ್. ಈಗ ಆಫೀಸರ್ಸ್ ಯಾರಿದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಸಭಾಧ್ಯಕ್ಷ. ಆಫೀಸರ್ಸ್ ಯಾರಿದ್ದಾರೆ ಇಲ್ಲಿ? ಒಂದ್ ಸೆಕೆಂಡ್. ಇಲ್ಲ ಹೆಲ್ತ್ ಮೆಡಿಕಲ್ ಯಾರು ಇದ್ದಂಗೆ ಕಾಣೋದಿಲ್ಲ. ಈಗ ಮಿನಿಸ್ಟರ್ ಇಲ್ಲ, ಹೌದು, ಆಫೀಸರ್ಸ್ ಇಲ್ಲಿ ಬಂದು ಕೂತ್ಕೊಳ್ಬೇಕಲ್ಲ. ಹೆಲ್ತ್ ಸೆಕ್ರೆಟರಿ ಅಶೋಕಣ್ಣ ಈಗ ಇವರೇ ಸರ್ ಈಗ ಸರಿ, ಮಿನಿಸ್ಟರ್ ಬೇರೆ ಗದ್ದೆಗೆ ಹೋಗಿದ್ದಾರೆ ಬೇರೆ ಕಾರ್ಯಕ್ರಮಕ್ಕೆ. ಕನ್ಸರ್ನ್ ಕಾಲಿಂಗ್ ಡಿಸಿಷನ್ ಬರುವಾಗ ಆ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬೇಕಲ್ಲ. ಒಬ್ಬರು ಇಲ್ಲ ಅಂತ ಹೇಳಿದ್ರೆ ನೋಡಿ ಸೆಕ್ರೆಟರಿ ಫೋನ್. ಅರೆ ಸಭಾಧ್ಯಕ್ಷ ಇಲ್ಲೊಂದು ಸರ್ ಮತ್ತೆ ನಿಮ್ಗೆ ಕ್ಲಾರಿಫಿಕೇಶನ್ ಯಾರು ಕೇಳುವವರು? ಇವರಿಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಧಿಕಾರಿಗಳು ಬೇಕಲ್ಲ ಇಲ್ಲಿ. ನೀವು ತಾವು ನಗರಾಭಿವೃದ್ಧಿ ಸಚಿವರು, ನಾನು ನಿಮ್ಮ ಬಗ್ಗೆ ಬೇರೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಪರವಾಗಿ ನೀವು ಅಲ್ಲಿ ಮಾತಾಡ್ತಾ ಇದ್ದೀರಿ. ಆದ್ರೆ ಮಾನ್ಯ ಸ್ಪೀಕರ್ ಅವರು ಹೇಳ್ದ ಹಾಗೇನೆ ಯಾರಾದ್ರೂ ಗಣ್ಯ ಅಧಿಕಾರಿಗಳು ಬಂದು ಕೂರ್ಬೇಕಲ್ಲ ಆ ಸೀಟಲ್ಲಿ. ಇಲ್ಲದಿದ್ರೆ ನಾವು ಸುಮ್ಮನೆ ಬಾಯಿ ಚಟಕ್ಕೆ ಮಾತಾಡ್ಬೇಕಷ್ಟು ಬಿಟ್ರೆ ಬೇರೆ ಏನು ಇದರಿಂದ ಉಪಯೋಗ ಆಗೋದಿಲ್ಲ. ಮಿನಿಸ್ಟರ್ ಕರೆ ಹೋಗಿರ್ತಾರೆ, ಆಫೀಸರ್ಸ್ ಬಂದು ಎಲ್ಲಿರ್ಬೇಕಲ್ಲ. ಖಂಡಿತ ಸರ್, ಎಕ್ಸಾಕ್ಟ್ಲಿ ಖಂಡಿತ. ಅವರು ಕೂಡ ಬಾರದೇ ಇದ್ರೆ, ಅವರು ಇಷ್ಟೊಂದು ತಾತ್ಸಾರ ಇದ್ರೆ ಇಂಥ ದೊಡ್ಡ ಕಾಯಿಲೆಯನ್ನು ನಿಗಾವಹಿಸೋದು ಹೇಗೆ? ನಿಗಾವಹಿಸೋದು ಹೇಗೆ? ಸೆಕ್ರೆಟರಿ ಬರ್ಲಿಕ್ಕೆ ಹೇಳಿ. ಹೇಳಿದ್ದೀನಿ ಅಲ್ಲ ಸಭಾಧ್ಯಕ್ಷ, ಉತ್ತರ ಹೇಳ ನನಗೆ ಆಮೇಲೆ ಅವಕಾಶ ಕೊಡಿ. ಬೇರೆ ಯಾರ್ದಾರ ಸರ್ ಇದಕ್ಕೆ ಸಿಂಪ್ಟಮ್ಯಾಟಿಕ್ ಪರ್ಫೆಕ್ಟ್ ಇದರಲ್ಲಿ ಏನು ಔಷಧಿ ಇನ್ನೂ ಕಂಡುಹಿಡಿದಿಲ್ಲ ಸಭಾಧ್ಯಕ್ಷರೇ. ಅದರಿಂದ ಇದು ಈ ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡಲಾಗುವ ಎಲ್ಲ ಅಗತ್ಯ ಔಷಧಿಗಳು ಮತ್ತು ದ್ರಾವಣ ಸ್ಟಾಕ್ ಇದೆ ಸಭಾಧ್ಯಕ್ಷ. ಇನ್ನು ಪರ್ಫೆಕ್ಟ್ ಆಗಿ ಅದು ಪುಣೆ ಒಳಗೆ ಅವ್ರು ಹೇಳಿದಂಗೆ ಅದನ್ನು ನೋಡ್ತಾ ಇದ್ದಾರೆ ಸಭಾಧ್ಯಕ್ಷ. ಅದರಿಂದ ಆಗೋ ತನಕ ಸಿಂಪ್ಟಮ್ಸ್ ನೋಡ್ಕೊಂಡು ಕೊಡುವಂತ ಔಷಧಿ ಲಭ್ಯ ಇದೆ ಸಭಾಧ್ಯಕ್ಷ. ಅವರು ಸೆಕ್ರೆಟರಿ ಬರಲಿ ಸಭಾಧ್ಯಕ್ಷ, ಇನ್ನೇನಾದ್ರೂ ಕ್ಲಾರಿಫಿಕೇಶನ್ ಬೇಕಾದ್ರೆ ಬರಲಿ ಸರ್. ಅವರು ಬರಲಿ ಅಲ್ಲ ಸರ್. ಬೇರೆ ಮತ್ತೆ ನಾನು ನಿಮ್ಮೆಲ್ಲ ಒಪ್ಪಿಗೆ ಸೂಚನೆ ಎಲ್ಲ ಅಧಿಕಾರಿಗೆ ನಾನು ನಿಲ್ಲುವಂಥದ್ದು ಇಷ್ಟೇ, ಸರ್ಕಾರ ನಿಮ್ಮ ಮುಖಾಂತರ. ಇನ್ನು ಮುಂದಕ್ಕೆ ಕಾಲಿಂಗ್ ಅಟೆನ್ಷನ್ ಆಗುವಾಗ ಮಂತ್ರಿಗಳು ಒಂದು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಮೀಟಿಂಗ್ ಹೋಗಿರ್ತಾರೆ. ಆ ಕಾಲಿಂಗ್ ಇದ್ದ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿ ಇಲ್ಲದ್ರೆ ನಾವು ಸಚಿವ ಅವ್ರ ಕ್ರಮಕ್ಕೆ ನಾವು ಸೂಚಿಸ್ತೇವೆ ಅಷ್ಟೇ. ಜಿ ಎಸ್ ಶ್ರೀನಿವಾಸ್ ಇಲ್ಲ ಅಲ್ಲ, ನೀವು ಶ್ರೀನಿವಾಸ